ಮನ್ನಾ ಮಾಡಬೇಕು ಅಂತ ಹೇಳ್ತಾರೆ. ಅವರು ಮಾಡಬೇಕಲ್ಲ, ಅಲ್ಲಿ ಕೇಂದ್ರದಿಂದ ಮಾಡಿದ್ರೆ ಎಲ್ಲ ಮುಗ್ದೇ ಹೋಯ್ತಲ್ಲ. ನಮ್ಮನ್ನ ಹೇಳೋ ಬದಲು ಇವತ್ತು ಇಡೀ ನಮ್ಮ ಒಂದೇ ರಾಜ್ಯದಲ್ಲಿ ಬರ ಇಲ್ಲ. ಆಂಧ್ರದಲ್ಲಿ ಬರ ಇದೆ, ತೆಲಂಗಾಣದಲ್ಲಿ ಬರ ಇದೆ, ಮಹಾರಾಷ್ಟ್ರದಲ್ಲಿ ಬರ ಇದೆ, ಉತ್ತರ ಪ್ರದೇಶ ಬಿಹಾರ್ನಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಇದ್ದಾವೆ. ಹಾಗಾಗಿ ಇಡೀ ದೇಶದಲ್ಲಿ ಯಾವ ರೀತಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ರೂಪಾಯಿ ಮನ್ನಾ ಮಾಡಿದರು, ಅದೇ ರೀತಿ ಕೇಂದ್ರ ಸರ್ಕಾರದವರು ಮನ್ನಾ ಮಾಡಿದರೆ ಇಡೀ ದೇಶದ ಎಲ್ಲ ರೈತರಿಗೆ ಕೂಡ ಅನುಕೂಲ ಆಗುತ್ತೆ. ಅದನ್ನು ನಾನು ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ. ವಿಚಾರವಾಗಿ ಕುಮಾರಸ್ವಾಮಿ ಅವರು ಇವತ್ತೊಂದಿಷ್ಟು ಡಾಕ್ಯುಮೆಂಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅಕ್ರಮ ಆಗಿದೆ, ರಾಜ್ಯದಲ್ಲಿರುವಂತಹವರು ಬೇಕಾದವ್ರನ್ನ ಸಚಿವರುಗಳು ಒಂದಿಷ್ಟು ಜನ, ಸ್ಪೆಷಲಿ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲೂ ಕೂಡ ಈ ಒಂದು ಅಕ್ರಮ ಆಗಿದೆ, ಯಾರ ಸಹಿ ಇಲ್ಲದೆ ಅವರು ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತೊಂದಿಷ್ಟು ಡಾಕ್ಯುಮೆಂಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಯಾವುದರ ಬಗ್ಗೆ? ಕೆಪಿಎಸ್ಸಿ ವಿಚಾರವಾಗಿ. ಕೆಪಿಎಸ್ಸಿ ಎಕ್ಸಾಮ್ಸ್ ಅಲ್ಲಿ ಅಕ್ರಮ ನಡೆದಿದೆ ಅನ್ನೋದು. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 24 ಜನ ಎಡಬ್ಲ್ಯೂ ನೇಮಕಾತಿ ವಿಚಾರ ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕೆಂದ್ರೆ ಅವರು ಅದೇ ಒಂದು ಗೊಂದಲ ಆಗಿ ಕೂತಿದೆ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ನೇಪಾಳದ ವಿಚಾರದಲ್ಲಿ ಸರ್ ಈಗ 8 ಜನ ಅಂತ ಹೇಳಿದ್ರಿ, ಈಗ ನಂಬರ್ ಏನಾದ್ರು ಇನ್ಕ್ರೀಸ್ ಆಗಿದೆಯಾ? ಈಗಾಗಲೇ 12 ಅಂತ ಇದ್ದಾರೆ. ನನಗೆ ಬಂದ ಮಾಹಿತಿ ಈಗಾಗಲೇ 12 ಅಂದ್ರು. ಇನ್ನೂ ಹೆಚ್ಚು ಜನ ಇದ್ದಾರೆ ಕರ್ನಾಟಕದಿಂದ, ಇಡೀ ಕರ್ನಾಟಕದಿಂದ ಇನ್ನೂ ಹೆಚ್ಚು ಜನ ಇದ್ದಾರೆ ಅಂತೇಳಿ ಅದು ಅಪ್ಡೇಟ್ ಆದಂಗೆಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ಈಗ ನಾವು ಒಂದು ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ತಾ ಇದ್ವಿ, ಕಠ್ಮಂಡುಗೆ. ಅಲ್ಲಿಂದ ಮಾಹಿತಿಗಳು ತಗೊಳ್ತೀವಿ. ಮಾಹಿತಿ ಬಂದ ಮೇಲೆ ನಾವು ಅಲ್ಲಿ ಏನು ಮಾಡಬೇಕು ಅವರಿಗೆ ಅದನ್ನು ನಮ್ಮ ಅಲ್ಲಿ ನೇಪಾಳ ಸರ್ಕಾರದ ಜೊತೆಯಲ್ಲಿ ಬೇರೆ ಬೇರೆ ಕೇಂದ್ರ ಸರ್ಕಾರ ಅದನ್ನೆಲ್ಲ ಮಾಡುತ್ತೆ. ಸರ್, ಈಗ ಒಂದು ನಾಗೇಂದ್ರ ವಿಚಾರದಲ್ಲಿ ಅವರು ಬೇರೆ ಬೇರೆ ಬಿಜೆಪಿ ಕೇಂದ್ರ ನಾಯಕರ ವಿರುದ್ಧನೂ ಆರೋಪಗಳಿದ್ದಾವೆ, ಗಂಭೀರ ಆರೋಪ ಅಂತ ನಾಗೇಂದ್ರ ಅವರು ಹೇಳ್ತಿದ್ರು. ಆದರೆ ಅಷ್ಟು ಆರೋಪ ಇದೆ, ಅಪರಾಧಿ ಅಲ್ಲ ಅನ್ನೋಂಥ ವಿಚಾರ ಆಗಾದ್ರೆ ರಾಜೀನಾಮೆ ಪಡೆಯುವಂಥ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಪ್ರಶ್ನೆ ಅವರು ಬಿಜೆಪಿ ಅಲ್ಲ. ನಾವು ಇಷ್ಟೇ ಹೇಳ್ತೀವಿ, ಎಲ್ಲರಿಗೂ ಒಂದೇ ಅಲ್ಲ ಕಾನೂನು. ಯಾರ್ಯಾರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಇದೆ. ನಮ್ಮ ರಾಜ್ಯಪಾಲರು ಪಿಕ್ ಅಂಡ್ ಚೂಸ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೊಡಬೇಕಲ್ಲ. ಯಾರ್ಯಾರ ಮೇಲೆ ಇಂಥ ಆಪಾದನೆ ಮಾಡಿದೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಹಿಂದೆಲ್ಲ ಬೇಕಾದಷ್ಟು ಕೇಳಿದ್ದಾರೆ. ಅವಾಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕಲ್ಲ ಅವರು. ಅದು ಎಲ್ಲರಿಗೂ ಕೊಟ್ಟರೆ ಅವಾಗ ಎಲ್ಲ ಕಾನೂನು ಎಲ್ಲರಿಗೂ ಒಂದೇ ಅಂತ ಆಗ್ತದೆ. ಪಿಕ್ ಅಂಡ್ ಚೂಸ್ ನಾಗೇಂದ್ರನಿಗೆ ಮಾತ್ರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಬಹುದು, ಬೇರೆಯವರಿಗೆ ಕೇಳೋಂಗಿಲ್ಲ ಅಂತ ಹೇಳಿದ್ರೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದರಲ್ಲಿ ರಾಜಕೀಯ ಕಾರಣದಿಂದ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ನಾಗೇಂದ್ರ, ರೇಣುಕಾಚಾರ್ಯ, ಜನಾರ್ದನ್ ರೆಡ್ಡಿ ಮೂವರದ್ದು ಕೇಳಿ ಕ್ಯಾಬಿನೆಟ್ ಸಲಹೆ ಕೇಳಿದ್ದಾರೆ ಸರ್. ನೀವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ತೀರಾ ಹೆಂಗೆ ಸರ್? ಅಲ್ಲ, ಕ್ಯಾಬಿನೆಟ್ಗೆ ಬಂದ ಮೇಲೆ ಅದರಲ್ಲಿ ಚರ್ಚೆ ಆಗಿ ಅಂತಿಮವಾಗಿ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡುತ್ತೆ ಅದ್ರ ತರ ಆಗುತ್ತೆ. ಅದು ಚರ್ಚೆಗೆ ಬರಲಿ, ಬಂದ್ಮೇಲೆ ನಾವೆಲ್ಲ ಭಾಗವಹಿಸ್ತೀವಿ ಚರ್ಚೆಯಲ್ಲಿ. ಬಿಜೆಪಿ ಕ್ಯಾಬಿನೆಟ್ ಮಂತ್ರಿ ಇರೋದ್ರಿಂದ ಹಾಲಿ ಅಲ್ಲ, ನಾನು ಒಬ್ಬ ಮಂತ್ರಿ ಅಷ್ಟೇ. ನಾನು ತೀರ್ಮಾನ ಮಾಡ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಸೇರಿ ತೀರ್ಮಾನ ಮಾಡಬೇಕು. ಅದರಲ್ಲಿ ಎಲ್ಲರೂ ಅಭಿಪ್ರಾಯನೂ ತಗೊಂಡು ಒಂದು ತೀರ್ಮಾನಕ್ಕೆ ಬರ್ತೇವೆ. ಪಕ್ಷದ ಒಳಗಡೆ ಅಸಮಾಧಾನ ಈ ಸದ್ಯಕ್ಕೆ ವಾಪಸ್ ಡೆಲ್ಲಿವರೆಗೂ ಹೋಗಿದೆ. ನಿಗಮ ಮಂಡಳಿಗಳ ಸ್ಥಾನಕ್ಕೆ ಲಾಬಿ ಆರಂಭ ಆಗಿದೆ. ಅಲ್ಲ, ಅದನ್ನ ನಮ್ಮ ಪಿಸಿಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅವರ ಜವಾಬ್ದಾರಿ, ಅವರಿಬ್ಬರು ಮಾಡ್ತಾರೆ. ಆದಷ್ಟು ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಈಗಾಗಲೇ ಮಾಡ್ತಾರೆ. ಓಕೆ.